ಹಲೋ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಶಾವಿಗೆ ಭಾತ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ಶಾವಿಗೆ ಭಾತ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಆಮೇಲೆ ಒಂದು ಹೆಚ್ಚಿರುವಂಥ ಕ್ಯಾರೆಟ್, ಒಂದು ಹೆಚ್ಚಿರುವಂಥ ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಅರ್ಧ ನಿಂಬೆಹಣ್ಣು, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಟೊಮ್ಯಾಟೊ, ಬೀನ್ಸ್, ಹಾಗೆ ಜೊತೆಗೆ ಸ್ವಲ್ಪ ಹಸಿ ಬಟಾಣಿ, ಕೊತ್ತಂಬರಿ ಸೊಪ್ಪು, ರೋಸ್ಟೆಡ್ ಶಾವಿಗೆ, ಒಂದು ಸ್ವಲ್ಪ ತೆಂಗಿನ ತುರಿ, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ. ಸೊ ನಾನಿಲ್ಲಿ ಪಾಯಸಕ್ಕೆ ಹಾಕುವಂಥ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ, ಆಶೀರ್ವಾದ್ ಅವ್ರದ್ದು. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಸೊ ನೆಕ್ಸ್ಟ್ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ, ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಇವಾಗ ನಾವು ಒಗ್ಗರಣೆಗೆ ತೊಗೊಂಡಿರುವಂಥ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಇದೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ನಿಮಗೆ ಹೋಟೆಲ್ ಸ್ಟೈಲೇ ಬೇಕಂದರೆ ಗೋಡಂಬಿ ಹಾಕಿದರೆ ಅದೇ ಥರ ಟೇಸ್ಟ್ ಬರುತ್ತೆ. ಅದನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಕಡಿಮೆ ಹಾಕ್ಕೋಬೋದು. ಒಗ್ಗರಣೆಗೆ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇದೇನು ಜಾಸ್ತಿ ಬೆಂದೋಗ್ಬೇಕಂತ ಇಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನೆಕ್ಸ್ಟ್ ನಾವು ತಗೊಂಡಿರುವಂಥ ತರಕಾರಿಗಳನ್ನೆಲ್ಲ ಹಾಕೋಣ. ತರಕಾರಿ ಇಲ್ಲದಿದ್ರೂ ಈ ಒಗ್ಗರಣೆಗೆ ಬರೀ ಶಾವಿಗೆ ಹಾಕಿನೂ ಮಾಡ್ಕೋಬೋದು. ಅದು ತರಕಾರಿ ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಹೆಲ್ದಿಯಾಗಿರುತ್ತೆ. ಸೊ ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಟೊಮ್ಯಾಟೊ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈ ಎಲ್ಲ ತರಕಾರಿಗಳು ಜಾಸ್ತಿ ಏನು ಬೇಯಬೇಕಂತ ಇಲ್ಲ, ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗುತ್ತೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 3/4 ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ತಟ್ಟೆ ಮುಚ್ಚಿ ಇದನ್ನು ಹಾಗೆ ಇಟ್ಕೋಬೋದು, ಅದಲ್ಲೇ ಬೆಂದೋಗುತ್ತೆ. ತರಕಾರಿ ಎಲ್ಲ ಬೇಯಿಸ್ತಾ ಇರುವಾಗಲೇ ಇನ್ನೊಂದು ಸೈಡಲ್ಲಿ ಶಾವಿಗೆನ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೊಂದು 3-4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಮ ಶಾವಿಗೆಗೆ ಎಷ್ಟು ಬೇಕೋ ಬೇಯೋಕ್ಕೆ ಅಷ್ಟು ನೀರು ತೊಗೊಳ್ಳಿ. ಇಲ್ಲಿ ನಾನು 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ, ಅದಕ್ಕೆ ತಕ್ಕನಾಗಿ ನೀರು ತೊಗೊಂಡ್ಬಿಟ್ಟು ಅದು ಕುದಿ ಬಂದಮೇಲೆ ಈ ಶಾವಿಗೆನ ಹಾಕೋತಾ ಇದ್ದೀನಿ. ಇದು ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ ಮತ್ತೆ ಏನು ನಾನು ರೋಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಹೊತ್ತು ಇದನ್ನು ಹಾಗೆ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಗಂಟಾದರೆ ಹಾಗೆ ಬೇಯಕ್ಕೆ ಬಿಡಿ. ಬೇಯುವಾಗ ಸ್ವಲ್ಪ ಉಪ್ಪು ಬೇಕಾದರೂ ಹಾಕೋಬೋದು. ಸೊ ನಾವು ತಗೊಂಡಿರೋ ಶಾವಿಗೆ ಮೇಲೇ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ ಎಷ್ಟು ನಿಮಿಷ ಇದನ್ನು ಬೇಯಿಸ್ಬೇಕಂತ. ಇದರಲ್ಲೊಂದು 3-4 ನಿಮಿಷ ಬೇಯಿಸ್ಬೇಕಂತ ಇತ್ತು. ಸೊ ಇವಾಗ 3-4 ನಿಮಿಷ ಆಗಿದೆ. ಸೊ ಒಂದು 80% ಕುಕ್ ಆಗಿದೆ ಇದು. ಅದಕ್ಕೆ ಒಂದು ಗ್ಲಾಸ್ ಅಷ್ಟು ತಣ್ಣೀರು ಹಾಕಿಬಿಟ್ಟು, ಯಾಕಂದರೆ ಜಾಸ್ತಿ ಬಿಸಿ ಇರೋದ್ರಿಂದ ಅದು ಇನ್ನೂ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಹೀಗೆ ಮಾಡೋದ್ರಿಂದ ಶಾವಿಗೆ ಯಾವ ಕಾರಣಕ್ಕೂ ಅಂಟಾಗಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ಬಂದಿದೆ. ಇವಾಗ ನಮ್ಮ ಶಾವಿಗೆ ರೆಡಿ ಇದೆ. ಈ ಶಾವಿಗೆನ ಡೈರೆಕ್ಟಾಗಿ ನಾವು ಮಾಡ್ಕೊಂಡಿರೋವಂಥ ತರಕಾರಿ ಒಗ್ಗರಣೆಗೆ ಹಾಕೊಳ್ಳೋಣ. ತರಕಾರಿ ಎಲ್ಲ ಬೆಂದಿದೆ. ಇವಾಗ ಶಾವಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಸಾಕಾಗತ್ತೆ. ಯಾಕಂದರೆ ಶಾವಿಗೆ ಆಲ್ರೆಡಿ ಬೆಂದಿದೆ, ಒಂದು 20% ಅಷ್ಟೇ ಬೇಯಕ್ಕೆ ಬಾಕಿ ಇರೋದು. ಜಾಸ್ತಿ ಬೇಯಿಸಿದ್ರು ಆಮೇಲೆ ಅಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಇದು ಉದುದ್ರಾಗಿ ಬಂದಿರೋದ್ರಿಂದ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡ್ಬೋದು ನೀವು. ಸೊ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೇನಾದರೂ ಅಕ್ಕಿ ಶಾವಿಗೆಲಿ ಶಾವಿಗೆ ಮಾಡೋದು ಕಷ್ಟ ಅಂತ ಅಂದರೆ ಈ ರೀತಿ ಮಾಡಿ ನೋಡಿ. ಇದು ಯಾವುದೇ ಕಾರಣಕ್ಕೂ ನಿಮಗೆ ಫೇಲ್ ಆಗಲ್ಲ. ಕೊನೆಯದಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದರೆ ನಮ್ಮ ಶಾವಿಗೆ ಬಾತ್ ರೆಡಿ.
ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.